ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ತಂದಂತಹ ಹಲವು ಯೋಜನೆಗಳ ಬಗ್ಗೆ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮಗೆ ಕೊಡ್ತಾ ಹೋಗಿದ್ದೀನಿ. ಇವತ್ತು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ ತಂದಂತಹ ಒಂದು ಮಹತ್ವದ ಯೋಜನೆ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾದ ಹೊಸ ಅಪ್ಡೇಟ್ ಅನ್ನ ಪಡಿಬಹುದಾಗಿದೆ. ಹೌದು, ಕೇಂದ್ರ ಸರ್ಕಾರವು ಮಕ್ಕಳ ಭವಿಷ್ಯಕ್ಕಾಗಿ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನ ಪರಿಚಯಿಸಿದೆ. ಈ ಒಂದು ಯೋಜನೆ ಮೂಲಕ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ರೀತಿಯಲ್ಲಿ ಯಾವ ರೀತಿಯಾಗಿ ಹಣವನ್ನ ಹೂಡಿಕೆ ಮಾಡಬಹುದು, ಈ ಒಂದು ಯೋಜನೆಯಿಂದಾಗಿ ಸಿಗುವಂತಹ ಸೌಲಭ್ಯಗಳೇನು ಎನ್ನುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಪರಿಷ್ಕರಣೆಯಿಂದಾಗಿ ಮಕ್ಕಳಿಗೆ ಪಿಂಚಣಿ ಸಹ ಸಿಗಲಿದೆ. 250 ರೂಪಾಯಿನಿಂದ ಹೂಡಿಕೆ ಆರಂಭವಾಗುತ್ತೆ. ಈ ಒಂದು ಹೂಡಿಕೆಯಿಂದಾಗಿ ಹೊಸ ನಿಯಮಗಳು ಯಾವೆಲ್ಲ ಬದಲಾವಣೆ ಆಗಿದೆ, ಮಕ್ಕಳ ಭವಿಷ್ಯಕ್ಕಾಗಿ ಯಾವ ರೀತಿಯಾಗಿ ಇದು ಅನುಕೂಲ ಆಗಲಿದೆ ಎನ್ನುವಂತ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. 2026 ಆರಂಭವಾದಂತಹ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯ ನಿಯಮಗಳನ್ನ ಸರಳೀಕರಣಗೊಳಿಸಲಾಗಿದೆ. ಅಂದ್ರೆ ವಾರ್ಷಿಕವಾಗಿ ಕನಿಷ್ಠ ಹೂಡಿಕೆ 250 ರೂಪಾಯಿಯಿಂದ ಹಿಡಿದು ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಅಂದ್ರೆ ಮಗುವಿಗೆ 18 ವರ್ಷ ತುಂಬಿದಾಗ 80% ಹಣವನ್ನ ಹಿಂಪಡೆಯಬಹುದಾಗಿದೆ. ಅಂದ್ರೆ 8 ಲಕ್ಷಕ್ಕಿಂತ ಕಡಿಮೆ ಮೊತ್ತವಿದ್ದರೆ ಸಂಪೂರ್ಣ ಹಣವನ್ನ ಹಿಂಪಡೆಯುವಂತಹ ಒಂದು ಅವಕಾಶವನ್ನ ಈ ಒಂದು ಯೋಜನೆಯಲ್ಲಿ ನೀಡಲಾಗಿದೆ. ಈ ಒಂದು ಯೋಜನೆಯ ಭವಿಷ್ಯಕ್ಕಾಗಿ ಯಾವ ರೀತಿಯಾಗಿ ಮಕ್ಕಳಿಗೆ ಅನುಕೂಲ ಆಗಲಿದೆ, ಎನ್ಪಿಎಸ್ ವಾತ್ಸಲ್ಯದಲ್ಲಿ ಆಗಿರುವಂತಹ ಕೆಲವು ಬದಲಾವಣೆಗಳೇನು ಅನ್ನುವಂತಹ ಒಂದು ಮಾಹಿತಿಯನ್ನ ಈಗ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಎನ್ಪಿಎಸ್ ಅಥವಾ ರಾಷ್ಟ್ರೀಯ ಪಿಂಚಣಿ ನಿಧಿ ವಯಸ್ಕರು ಅಥವಾ ನೌಕರರ ವರ್ಗದವರು ಹಣವನ್ನ ಉಳಿಸಲು ಬಯಸುವಂತಹ ಒಂದು ಯೋಜನೆ, ಮಹತ್ವದ ಒಂದು ಯೋಜನೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎನ್ಪಿಎಸ್ ವಾತ್ಸಲ್ಯ ಎಂಬುದು ಮಕ್ಕಳ ಭವಿಷ್ಯಕ್ಕಾಗಿ ಹಣವನ್ನ ಉಳಿಸುವ ಒಂದು ಯೋಜನೆಯಾಗಿದೆ. 2026 ಪರಿಷ್ಕರಣಾ ನಿಯಮಗಳ ಪ್ರಕಾರ ಈಗ ವಾರ್ಷಿಕ ಕನಿಷ್ಠ ಹೂಡಿಕೆಯನ್ನ 1000 ರೂಪಾಯಿಯಿಂದ 250 ರೂಪಾಯಿಗೆ ಇಳಿಸಿ ಪೋಷಕರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲಾಗಿದೆ. ಅದಲ್ಲದೆ ಈ ಒಂದು ಯೋಜನೆಯ ಅಡಿ ಪೋಷಕರು ಅಥವಾ ಸಂಬಂಧಿಕರು ಮಗುವಿನ ಹೆಸರಿನಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದಾಗಿದೆ. ಈ ಒಂದು ಹೂಡಿಕೆಯಿಂದಾಗಿ ಮಗುವಿನ 18 ವರ್ಷ ತುಂಬಿದ ನಂತರ ಅವರ ಒಂದು ಖಾತೆಯಲ್ಲಿ ಸಾಮಾನ್ಯವಾಗಿ ಎನ್ಪಿಎಸ್ ಟಿಯರ್ 1 ಖಾತೆಯನ್ನ ಬದಲಾವಣೆ ಆಗುತ್ತದೆ. ಹೊಸ ನಿಯಮದಂತೆ ಮಗುವಿಗೆ 18 ವರ್ಷ ತುಂಬಿದಾಗ ಒಟ್ಟು ಉಳಿತಾಯದಲ್ಲಿ 80%ವರೆಗಿನ ಮೊತ್ತವನ್ನ ಒಟ್ಟಿಗೆ ಹಿಂಪಡೆಯಲು ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಅದೇ ಅಲ್ಲದೆ ಕೇವಲ 20% ಮೊತ್ತವನ್ನ ಮಾತ್ರ ಕಡ್ಡಾಯವಾಗಿ ಪಿಂಚಣಿ ಯೋಜನೆಗೆ ಮೀಸಲಿಡಬೇಕಾಗುತ್ತದೆ. ಒಂದು ವೇಳೆ ಮಗುವಿನ ಒಟ್ಟು ಉಳಿತಾಯ ಮೊತ್ತದಲ್ಲಿ 8 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಯಾವುದೇ ಕಡ್ಡಾಯ ಹೂಡಿಕೆ ಇಲ್ಲದೆ ಸಂಪೂರ್ಣವಾಗಿ ಹಣವನ್ನ ಒಟ್ಟಿಗೆ ಹಿಂಪಡೆಯುವಂತಹ ಒಂದು ಅವಕಾಶವನ್ನ ಈ ಒಂದು ಯೋಜನೆಯಲ್ಲಿ ಕಲ್ಪಿಸಿಕೊಡಲಾಗಿದೆ. ಅಂದ್ರೆ ಈ ಒಂದು ಹಿಂದಿನ ಯೋಜನೆಗೆ ಸಂಬಂಧಿಸಿದಂತೆ 2.5 ಲಕ್ಷ ಮಿತಿಗಿಂತ ಗಣನೀಯವಾಗಿ ಹೆಚ್ಚಾಗಿರುವಂತಹ ಒಂದು ಮಾಹಿತಿಯನ್ನ ಇದರಲ್ಲಿ ಕೊಡಲಾಗಿದೆ. ಅಂದ್ರೆ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವೇನು, ಲಕ್ಷಣವೇನು ಅನ್ನೋದನ್ನ ನಾವು ನೋಡೋದಾದ್ರೆ, ಈ ಒಂದು ಯೋಜನೆ ಅಡಿ ಹೂಡಿಕೆಗೆ ಯಾವುದೇ ಗರಿಷ್ಠ ಮಿತಿ ಇರೋದಿಲ್ಲ. ಆದ್ರೆ ನೀವು ನಿಮ್ಮ ಮಕ್ಕಳ ಹೆಸರಿನಲ್ಲಿ ಎಷ್ಟು ಬೇಕಾದರೂ ಹಣವನ್ನ ಹೂಡಿಕೆ ಮಾಡಬಹುದಾಗಿದೆ. ಕೇವಲ ಪೋಷಕರಷ್ಟೇ ಅಲ್ಲದೆ ಸಂಬಂಧಿಕರು ಅಥವಾ ಸ್ನೇಹಿತರು ಕೂಡ ಮಗುವಿನ ಖಾತೆಗೆ ಹಣವನ್ನ ಉಡುಗೊರೆಯಾಗಿ ಬಹುಮಾನವಾಗಿಯೂ ಸಹ ನೀಡಬಹುದಾಗಿದೆ. ಅಲ್ಲದೆ ಕನಿಷ್ಠ ಅಂದ್ರೆ ವಾರ್ಷಿಕವಾಗಿ ಕನಿಷ್ಠ ಹೂಡಿಕೆಯನ್ನ 250ಕ್ಕೆ ಇಳಿಸಲಾಗಿದೆ. ಹಿಂದೆ 1000 ರೂಪಾಯಿ ಇತ್ತು, ಇದೀಗ ಮಕ್ಕಳ ಒಂದು ಭವಿಷ್ಯಕ್ಕಾಗಿ, ಮಕ್ಕಳ ಮುಂದಿನ ಒಂದು ಜೀವನೋಪಾಯಕ್ಕಾಗಿ 250ಕ್ಕೆ ಇಳಿಸಲಾಗಿದೆ. ಅಲ್ಲದೆ 18 ವರ್ಷದೊಳಗಿನ ಎಲ್ಲಾ ಭಾರತೀಯ ನಾಗರಿಕರು ಅಂದ್ರೆ ಆ ನಿವಾಸಿ ಭಾರತೀಯರು ಮತ್ತು ಭಾರತೀಯ ಮೂಲದವರು ಒಳಗೊಂಡಂತೆ ಈ ಒಂದು ಖಾತೆಯನ್ನ ತೆರೆಯಬಹುದಾಗಿದೆ. ಇನ್ನು ಈ ಒಂದು ಹಣವನ್ನ ಹಿಂಪಡೆಯಲು ಇರುವಂತಹ ನಿಯಮಗಳೇನು ಅನ್ನೋದನ್ನ ನಾವು ನೋಡೋದಾದ್ರೆ, ಮಕ್ಕಳ ಹೆಸರಿನಲ್ಲಿ ಖಾತೆ ತೆರೆಯಲು 3 ವರ್ಷಗಳ ನಂತರ ಭಾಗಶಃ ಹಣ ಹಿಂಪಡೆಯಬಹುದಾಗಿದೆ. ಸಾಮಾನ್ಯ ಸಂದರ್ಭದಲ್ಲಿ ತನ್ನ ಸ್ವಂತ ಕೊಡುಗೆಯಲ್ಲಿ 25% ಹಣವನ್ನ ಮಾತ್ರ ಹಿಂಪಡೆಯಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಹಣವನ್ನ ಹಿಂಪಡೆಯಲು ಅವಕಾಶ ನೀಡಿದ ಮಾತ್ರಕ್ಕೆ ಎಲ್ಲಾ ಸಂದರ್ಭದಲ್ಲೂ ಸಹ ಹಣವನ್ನ ಹಿಂಪಡೆಯಲು ಅವಕಾಶ ಇರೋದಿಲ್ಲ.
ಮಕ್ಕಳ ಒಂದು ತುರ್ತು ಅಗತ್ಯಗಳಿಗಾಗಿ ಮಾತ್ರ ಈ ಒಂದು ಯೋಜನೆಯ ಹಣವನ್ನ ಹಿಂಪಡೆಯಲು ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಇನ್ನು ಮಕ್ಕಳ ಉನ್ನತ ಶಿಕ್ಷಣ ಇರಬಹುದು, ಗಂಭೀರ ಕಾಯಿಲೆಯ ಚಿಕಿತ್ಸೆಯ ಸಂದರ್ಭದಲ್ಲಿ ಮಾತ್ರ 75% ಹೆಚ್ಚಿನ ಅಂಗವೈಕಲ್ಯದ ಸಂದರ್ಭದಲ್ಲಿ ಮಾತ್ರ ಈ ಒಂದು ಹಣವನ್ನ ಹಿಂಪಡಿಬಹುದಾಗಿದೆ. ಇನ್ನು ಮಗುವಿಗೆ 18 ವರ್ಷ ತುಂಬುವ ಮೊದಲು 3 ಬಾರಿ ಅಥವಾ 18 ರಿಂದ 21 ವರ್ಷಗಳ ನಡುವೆ 2 ಬಾರಿ ಮಾತ್ರ ಹಣವನ್ನ ಹಿಂಪಡೆಯುವಂತಹ ಒಂದು ಅವಕಾಶವನ್ನ ಈ ಒಂದು ಯೋಜನೆಯಲ್ಲಿ ಕಲ್ಪಿಸಿಕೊಳ್ಳಲಾಗಿದೆ. ಇನ್ನು ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಹಳೆಯ ಮತ್ತು ಹೊಸ ನಿಯಮಗಳ ನಡುವಿನ ವ್ಯತ್ಯಾಸಗಳೇನು ಅಂತ. ಅದಕ್ಕೂ ಸಹ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಇನ್ನು ಹಳೆಯ ನಿಯಮಗಳ ಪ್ರಕಾರ ಹೂಡಿಕೆಯ ಮೊತ್ತ 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಸಂಪೂರ್ಣ ಹಣವನ್ನ ಹಿಂಪಡೆಯಲು ಅವಕಾಶ ಇರ್ತಿತ್ತು. ಆದರೆ ಇದೀಗ ಪರಿಷ್ಕರಣೆ ನಿಯಮದ ಪ್ರಕಾರ ಈ ಮಿತಿಯನ್ನ 8 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಹಳೆಯ ನಿಯಮದಲ್ಲಿ ವಾರ್ಷಿಕವಾಗಿ ಕನಿಷ್ಠ 1,000 ರೂಪಾಯಿ ಹಣವನ್ನ ಹೂಡಿಕೆ ಮಾಡುವುದು ಕಡ್ಡಾಯವಾಗಿರ್ತಿತ್ತು. ಆದರೆ ಇದೀಗ ಹೊಸ ನಿಯಮದ ಪ್ರಕಾರ ಕನಿಷ್ಠ 250 ರೂಪಾಯಿನಿಂದ ಆರಂಭವಾಗಿ ಮಗುವಿನ ಹೆಸರಿನಲ್ಲಿ ಹೂಡಿಕೆ ಮಾಡಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಅದೇ ರೀತಿಯಾಗಿ ನಿಮ್ಮ ಹೂಡಿಕೆಯಲ್ಲಿ ಪಿಂಚಣಿಗೆ ಕಡ್ಡಾಯವಾಗಿ 80% ಪಾಲನ್ನ ನೀಡಬೇಕಾಗಿತ್ತು. ಆದ್ರೆ ಈಗ ಪಿಂಚಣಿಯಲ್ಲಿ ಕಡ್ಡಾಯ ಹೂಡಿಕೆ ಮಿತಿಯನ್ನ 20% ಮಾತ್ರ ಇಳಿಸಲಾಗಿದೆ. ಅದಲ್ಲದೆ ಹಳೆಯ ನಿಯಮದಲ್ಲಿ ಈಗಾಗಲೇ ಹೇಳಿದಂತೆ 1,000 ರೂಪಾಯಿಯನ್ನ ಹೂಡಿಕೆ ಮಾಡಬಹುದಾಗಿತ್ತು. ಇದೀಗ ಹೊಸ ನಿಯಮದಲ್ಲಿ 250 ರೂಪಾಯಿಯನ್ನ ಹೂಡಿಕೆ ಮಾಡಲಾಗಿದೆ. ಇನ್ನು ಸಾಕಷ್ಟು ಅಂದ್ರೆ ಹಿಂದಿನ ನಿಯಮದಂತೆ ಅಗತ್ಯಕ್ಕೆ ಅನುಗುಣವಾಗಿ ಹೂಡಿಕೆಯಲ್ಲಿ 20% ಹಣವನ್ನ ಮಾತ್ರ ಹಿಂಪಡೆಯಬಹುದಾಗಿದೆ. ಆದರೆ ಈ ಹೊಸ ನಿಯಮ ಅನ್ವಯದ ಪ್ರಕಾರ ಹೂಡಿಕೆಯಲ್ಲಿ 80% ಹಣವನ್ನ ಹಿಂಪಡೆಯುವಂತಹ ಒಂದು ಅವಕಾಶವನ್ನ, ಅಂದ್ರೆ ದೊಡ್ಡ ಮೊತ್ತವನ್ನ ನಮ್ಮ ಕೈಗೆ ಸೇರ್ಲಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ಒಂದು ಯೋಜನೆಯಲ್ಲಿ ಮಗುವಿಗೆ 18 ವರ್ಷ ತುಂಬುವುದರ ಒಳಗೆ 3 ಬಾರಿ ಮಾತ್ರ ಹಣವನ್ನ ಪಡೆಯುವ ಅವಕಾಶ ಇತ್ತು. ಆದ್ರೆ ಇದೀಗ ಹೊಸ ನಿಯಮದಂತೆ ಚಂದಾದಾರರು ಸ್ವಂತ ಕೊಡುಗೆಗಳ 25% ಹಿಂಪಡೆಯುವಂತಹ ಒಂದು ಅನುಮತಿಯನ್ನ ನೀಡಲಾಗಿದೆ. ಭಾಗಶಃ ಹಿಂಪಡೆಯುವಿಕೆಯ ನಿರ್ಬಂಧವನ್ನು ಸಹ ಸಡಿಲಗೊಳಿಸಲಾಗಿದೆ. ಕನಿಷ್ಠ ಕಾಯುವ ಅವಧಿಯ ಅನ್ವಯಿಸಲಾಗಲ್ಲ. ಆದರೆ ಯೋಜನೆಗೆ ಸಂಬಂಧಿಸಿದಂತೆ ಈ ಒಂದು ಯೋಜನೆ ಅಡಿಯಲ್ಲಿ ಕನಿಷ್ಠ 50,000 ನಿಧಿಯನ್ನ ಸಂಗ್ರಹಿಸಿದ ನಂತರವೇ ಮೊದಲ ಭಾಗಶಃ ಹಿಂಪಡೆಯುವುದನ್ನ ಅನುಮತಿಯನ್ನ ನೀಡಲಾಗಿದೆ. ಅದೇ ರೀತಿಯಾಗಿ ಹೊಸ ನಿಯಮಗಳಲ್ಲಿ ಯಾವೆಲ್ಲ ತೊಡಕುಗಳಿದೆ ಮತ್ತೆ ಒಳಿತುಗಳೇನು ಅನ್ನೋದನ್ನ ಕೆಲವೊಂದು ಪ್ರಶ್ನೆಗಳು ಸಹ ಉದ್ಭವಿಸಬಹುದು. ಹಾಗಾಗಿ ಸಂಬಂಧಿಕರು ಮತ್ತೆ ಸ್ನೇಹಿತರು ಕೂಡ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಹಣವನ್ನ ಹೂಡಿಕೆ ಮಾಡುವ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ದೀರ್ಘಾವಧಿಯಲ್ಲಿ ಹೂಡಿಕೆಯ ಶಿಸ್ತು ಬಳಸಿ ಒಂದು ದೊಡ್ಡ ಮೊತ್ತವನ್ನ ಸಂಗ್ರಹಿಸಲು ಈ ಒಂದು ಯೋಜನೆ ನೆರವಾಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಹೊಸ ನಿಯಮಗಳಲ್ಲಿ ಸಾಕಷ್ಟು ತೊಡಕುಗಳು ಇದ್ವು ಅನ್ನುವಂತ ಒಂದು ಚರ್ಚೆಗಳು ಸಹ ಶುರುವಾಗಿತ್ತು. ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಹೊಸ ನಿಯಮದಲ್ಲಿ ಕೆಲವೊಂದು ತೊಡಕುಗಳು ಇದ್ರೂ ಸಹ ಈ ಒಂದು NPS ವಾತ್ಸಲ್ಯ ಯೋಜನೆಯಲ್ಲಿ ಬಡ್ಡಿ ದರ ಎಷ್ಟಾಗುತ್ತೆ ಎನ್ನುವಂತ ಒಂದು ಮಾಹಿತಿಯನ್ನು ಸಹ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅಂದ್ರೆ ಉಳಿದ ಉಳಿತಾಯ ಯೋಜನೆಗಳಿಗೆ ಹೋಲಿಸಿದರೆ NPS ವಾತ್ಸಲ್ಯ ಯೋಜನೆಯಲ್ಲಿ ಅತಿ ಹೆಚ್ಚಿನ ಬಡ್ಡಿ ದರ ನೀಡಲಾಗುತ್ತದೆ. NPS ವಾತ್ಸಲ್ಯ ಯೋಜನೆಯ ಬಡ್ಡಿ ದರವು 9.5% 9.5ರಿಂದ 10% ನಡುವಿನ ಒಂದು ಬಡ್ಡಿ ದರ ಇರುತ್ತದೆ. ಹೀಗಾಗಿ ದೀರ್ಘಾವಧಿಯ ಹೂಡಿಕೆಗೆ ಹೆಚ್ಚಿನ ಮೊತ್ತವನ್ನ ಸಂಗ್ರಹಿಸಲು ಈ ಒಂದು ಯೋಜನೆ ಸಾಕಷ್ಟು ಉಪಯುಕ್ತ ಆಗಲಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಯೋಜನೆಗೆ ಬೇಕಾದಂತಹ ಅಗತ್ಯ ದಾಖಲೆಗಳೇನು ಅನ್ನೋದನ್ನ ಗಮನಿಸೋದಾದ್ರೆ ಮಗುವಿನ ಜನನ ಪ್ರಮಾಣ ಪತ್ರ, ಪೋಷಕರ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಮತ್ತೆ ಪೋಷಕರ ಫೋಟೋ ಮತ್ತು ಸಹಿ ಈ ಒಂದು ಯೋಜನೆಗೆ ಪ್ರಮುಖ ದಾಖಲೆಗಳಾಗಿದೆ. ಆಫ್ಲೈನ್ ಖಾತೆ ತೆರೆಯಲು ಸಹ ಸಾಕಷ್ಟು ವಿಧಾನಗಳಲ್ಲಿ ಮತ್ತೆ ಈ ಒಂದು ಖಾತೆ ತೆರೆಯುವುದು ಹೇಗೆ ಅನ್ನೋದನ್ನು ಸಹ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಲ್ಲದೆ ಈ ಒಂದು ಖಾತೆ ತೆರೆಯಕ್ಕೆ ಸಂಬಂಧಿಸಿದಂತ ಪ್ರಮುಖ ಮಾಹಿತಿಯನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರ್ತೀನಿ. ಈ ಒಂದು ಯೋಜನೆಯನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಯಾವ ರೀತಿಯಾಗಿ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬೇಕು ಅನ್ನುವಂತ ಒಂದು ಮಾಹಿತಿಯನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೋಸ್ಕರ ನಾನು ಕೊಟ್ಟಿರ್ತೀನಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.